ಸಾಯಿಲ್ ಹೆಲ್ತ್ ಬಗ್ಗೆ ಮಾತಾಡೋಣ. ನಿಮ್ಮ ಸಬ್ಜೆಕ್ಟಿಗೆ ಬರೋಣ. ಈಗ ಸಾಯಿಲ್ ಹೆಲ್ತ್ ಅನ್ನೋದನ್ನ ನಾವು ಹೇಗೆ ಸರ್ ಪರೀಕ್ಷೆ ಮಾಡೋದು? ಈಗ ಡಾಕ್ಟ್ರು ಹೇಳಿದ್ರು ನೋಡಿ, 2 ರಿಪೋರ್ಟ್ ಇದೆ, IISc ಸೇರಿದಂಗೆ ವರದಿ ಮಾಡಿದ್ದಾರೆ. ಈ ಮೋರಿ, ಕೊಚ್ಚೆ, ಕೊಳಚೆ ಪ್ರದೇಶ, ಸುತ್ತಮುತ್ತ ಬೆಳೆದಿರುವಂಥ ತರಕಾರಿ, ಹಣ್ಣು, ಸೊಪ್ಪು, ಇದರಲ್ಲೆಲ್ಲ ಹೈಯರ್ ಮೆಟಲ್ ಡಿಟೆಕ್ಟ್ ಆಗಿದೆ ಅಂತ. ಅಲ್ಲಿಂದ ಶುರು ಆಗುತ್ತೆ ಅಂತ. ಭೂಮಿಯಿಂದ ಶುರುವಾಗಿ ಟ್ರಾನ್ಸ್ಪೋರ್ಟಿಗೆ ಬಂದು, ಟ್ರಾನ್ಸ್ಪೋರ್ಟಲ್ಲಿ ಏನಾಯಿತು, ಅಲ್ಲಿಂದ ತೊಗೊಂಬಂದು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರೆ. ಕೋಲ್ಡ್ ಸ್ಟೋರೇಜಲ್ಲಿ ಟೆಂಪ್ರೇಚರ್ ವೇರಿಯೇಷನಿಂದ ಏನಾಯಿತು, ಅಲ್ಲಿಂದ ಅಡುಗೆ ಮನೆಗೆ ಬಂತು, ಅಲ್ಲಿಗೆ ಬರೋಷ್ಟೊತ್ತಿಗೆ ಏನೇನಾಯಿತು ಸರ್ ಪ್ಲೀಸ್. ನೋಡಿ, ನಾವೆಲ್ಲ ಭೂಮಿ ತಾಯಿಯ ಮಕ್ಕಳು. ಅದ್ರ ಅರ್ಥ ಬಹುತೇಕ ಜನಕ್ಕೆ ಗೊತ್ತೇ ಇಲ್ಲ. ಭೂಮಿ ತಾಯಿಯ ಮಕ್ಕಳು ನಾವು ಅಂದ್ರೆ ಲಿಟ್ರಲಿ ನಾವು ಬಂದ್ವಲ್ಲ, ನಮ್ಮ ತಾಯಿ ಹೊಟ್ಟೆಯಿಂದ ಬಂದ್ಮೇಲೆ ಇವತ್ತು ನಾವ್ ಏನ್ ಇಷ್ಟು ದೊಡ್ಡದಾಗಿ 70 kg 80 kg 90 kg ಆಗಿದೀವೋ ಅದೆಲ್ಲ ಭೂಮಿಯಿಂದಾನೇ ಬಂದಿರೋದು. ನೀವು ಅಕ್ಕಿ ಇರ್ಬಹುದು, ಚಪಾತಿ ಇರ್ಬಹುದು, ಕೋಳಿ ಇರ್ಬಹುದು, ಮೊಟ್ಟೆ ಇರ್ಬಹುದು, ಮಾಂಸ ಇರ್ಬಹುದು, ಮೀನ್ ಇರ್ಬೋದು, ಎಲ್ಲಾನು ಭೂಮಿ ತಾಯಿನೇ ಕೊಟ್ಟಿರೋದು. ಅದಕ್ಕೆ ನಮ್ನ ಭೂಮಿ ತಾಯಿ ಅಂತ ಮಕ್ಕಳು ಅಂತ ಹೇಳೋದು. ಭೂಮಿ ತಾಯಿಗೆ ನಾವು ವಿಷ ಹಾಕಿದ್ರೆ ಆ ವಿಷ ನಮ್ಗೆ ಬಂದೇ ಬರುತ್ತೆ ಅಲ್ವಾ? ನಾವ್ ಏನೇ ಬಳಸಿದ್ರು ಭೂಮಿ ತಾಯಿ ಕೊಡೋದನ್ನೇ ನಾವು ಕನ್ಸ್ಯೂಮ್ ಮಾಡೋದು. ಅದಕ್ಕೆ ನಾವು ವಿಷ ಹಾಕ್ತೀನಿ, ಅದಕ್ಕೆ ವಿಷ ಹೊಡೆಯೋದಕ್ಕೆ ಜಸ್ಟಿಫಿಕೇಶನ್ ಕೊಡ್ತೀನಿ ಅಂತ ನಾವು ಜನ ಇದ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇವತ್ತು ನಮ್ಮಲ್ಲಿ ಆರೋಗ್ಯ ಕಟ್ಟಿರೋದು ಭೂಮಿ ತಾಯಿ ಆರೋಗ್ಯ ನಮ್ಮ ಆರೋಗ್ಯ ಹೆಂಗಿದೆಯೋ, ನಮ್ಮ ಈ ಆವರೇಜ್ ಜನರ ಆರೋಗ್ಯ ಡಾಕ್ಟರ್ ಸರ್ ಹೇಳ್ತಿದ್ರಲ್ಲ ಎಷ್ಟು ಕ್ಷೀಣಿಸಿದೆ, ಅದೇ ಮಟ್ಟದಲ್ಲಿ ಭೂಮಿ ತಾಯಿ ಆರೋಗ್ಯನೂ ಕೂಡ ನಾವು ಕಮ್ಮಿ ಆಗಿದೆ. ಇದನ್ನ ನಾವು ಕ್ರಿಟಿಕಲ್ ಆಗಿ ನೋಡ್ಬೇಕು. ನೋಡಿ ನಮ್ಮ ಭೂಮಿ ತಾಯಿ ಆರೋಗ್ಯನ ನಾವು ಇಂಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯ, ನಮ್ಮ ಫುಡ್ ಆರೋಗ್ಯ, ನಮ್ಮ ದೇಹದ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಸರ್ ಕೃಷಿ ಪದ್ಧತಿ, ಸರ್ ಸಾವಯವ ಅನ್ನೋ ಕೃಷಿ ಪದ್ಧತಿಯನ್ನ ಪಾಲಿಸಿದವ್ರಿಗೆ ಸರ್ಕಾರ ಇನ್ಸೆಂಟಿವ್ ಕೂಡ ಕೊಡುತ್ತೆ, ಬಟ್ ಅದನ್ನ ಜನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಸರ್ ಸಾರಿ, ಏನು ಕೊಡಲ್ಲ. ಸುಳ್ಳು 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 ಸುಳ್ಳು, ಇದೊಂದು ದೊಡ್ಡ ಸುಳ್ಳು. ಸೊ ಹಾಗಾದ್ರೆ ಕೊಡ್ಬೇಕಾ ಸರ್ ಇನ್ ಮುಂದೆ? ಏನು ಬೇಕಾಗಿಲ್ಲ. ದಯಮಾಡಿ ಹೇಳ್ತೀನಿ, ಸರ್ಕಾರದವರು ಅವ್ರ ಪಾಡಿಗೆ ಅವ್ರು ಇದ್ ಬಿಟ್ರೆ ಪ್ರತಿಯೊಬ್ಬ ರೈತನು ಉದ್ಧಾರ ಆಗ್ಬಿಡ್ತಾನೆ. ಯಾವ ಸಬ್ಸಿಡಿನೂ ಬೇಡ, ಯಾವ ಸಾಲ ಮನ್ನಾನು ಬೇಡ. ಫಾರ್ ಎಕ್ಸಾಂಪಲ್ ಮಂಡ್ಯನ ತಗೊಳ್ಳೋಣ. ಮಂಡ್ಯದಲ್ಲಿ ಬೇರೆ ಬೆಳೆಗಳು ಮಾಡಕ್ಕೆ ಎಕೋಸಿಸ್ಟಮ್ ಇದೆಯಾ? ಇಲ್ಲ, ಕೊಟ್ಟಿಲ್ಲ. ಕಬ್ಬು ಬೆಳಿಲೇಬೇಕು, ಏನೇ ಆಗ್ಲಿ ಕಬ್ಬು ಬೆಳಿಲೇಬೇಕು. ಅವ್ನು ಕಬ್ಬು ಬಿಟ್ಟು ಬೇರೆ ಬೆಳೆಯಕ್ಕೆ ಅಲ್ಲಿ ಎಕೋಸಿಸ್ಟಮ್ ಇಲ್ವೇ ಇಲ್ಲ. ಕಬ್ಬನ್ನ ಬೆಳೆಸ್ತಾರೆ. ಇಕೋಸಿಸ್ಟಮ್ ಅಂದ್ರೆ ಏನು? ಮಾರ್ಕೆಟೇ ಇಲ್ವಾ, ಡಿಮ್ಯಾಂಡ್ ಇಲ್ವಾ, ಅಥವಾ ಅದನ್ನ ತಗೊಂಡು ಕೊಂಡ್ಕೊಳ್ಳುವಂತ ಇಂಟ್ರೆಸ್ಟ್ ಇಲ್ವಾ? ಪ್ಲೀಸ್. ಇಲ್ಲ ನೋಡಿ, ಎಕೋಸಿಸ್ಟಮ್ ಇಲ್ಲ ಅಂದ್ರೆ ಅದಕ್ಕೆ ಮಾರ್ಕೆಟ್ ಇರ್ಬೋದು, ಸ್ಟೋರೇಜ್ ಇರ್ಬೋದು. ಇದೆ ನಮ್ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬುಗೆ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬೆಳೆಗೆ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಸರಿನಾ? ಇದು ತಪ್ಪಲ್ವಾ? ಇದು ನಮ್ಮ ರೈತರಿಗೆ ಏನಕ್ಕೆ ಇವ್ರು ಸರ್ಕಾರದವರು ವೈ ಆರ್ ದೇ ಪ್ರಮೋಟಿಂಗ್ ಶುಗರ್ ಕೇನ್ ಇನ್ ಮಂಡ್ಯ? ನಾನು ಮಂಡ್ಯ ವಿಚಾರನೇ ತಗೊಳ್ತೀನಿ. ಮಂಡ್ಯ ಇರ್ಬೋದು, ಬೆಳಗಾವಿ ಇರ್ಬೋದು, ಯಾತಕ್ಕೆ ಶುಗರ್ ಕೇನ್ ಅಂತ ಹೇಳ್ತಾರೆ? ಅದರಿಂದ ರೈತನಿಗೆ ಏನಾರ ಉಪಯೋಗ ಇದೆಯಾ? ಏನೂ ಇಲ್ಲ. ₹1 ವರ್ಷಕ್ಕೆ 1 ಎಕರೆ 40,000 ರೂಪಾಯಿ ದುಡಿತಾನೆ. ಸೊ ಆ ಎಕೋಸಿಸ್ಟಮ್ನೇ ಹಾಳು ಮಾಡಿಟ್ಟಿರ್ತೀವಿ. ರೈತನಿಗೆ ಬೇರೆ ಒಂದು ಸಮ್ಮಿಶ್ರ ಬೆಳೆ ಮಾಡಿದ್ರೆ ನೋಡಿ, ಶುಗರ್ ಕೇನ್ ಅಲ್ಲಿ ನಮ್ಮ ಭೂಮಿನ ಹಾಳಾಗೋದು ಒಂದು. ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಒಂದು ಆರೋಗ್ಯಕರವಾದ ಬೆಳೆಗಳನ್ನು ಬೆಳೆಯಕ್ಕೆ ಎಕೋಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಮಾರ್ಕೆಟ್, ಆ ಸ್ಟೋರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಏನೋ ತರಕಾರಿಗಳು ಬೆಳೆದ್ರೆ ಕೋಲ್ಡ್ ಸ್ಟೋರೇಜ್ ಇರಬೇಕು, ಇದೆಯಾ? ಇಲ್ಲ. ಬರೀ ಒಂದೇ ಬೆಳೆಗೆ ಇದೆ, ಕಬ್ಬಿಗೆ ಮಾತ್ರ ನಮ್ಮ ಇದರಲ್ಲಿ ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಇಟ್ ಇಸ್ ವೆರಿ ರಾಂಗ್. ಪಾಪ ಏನಾಗುತ್ತೆ, ಕಬ್ಬನ್ನೇ ಬೆಳಿತಾರೆ, ಪ್ರತಿ ವರ್ಷ ಒಂದೇ ಬೆಳೆ ಬೆಳೆದಾಗ ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಲೇಬೇಕು. ಯಾಕಂದ್ರೆ ಭೂಮಿ ಒಂದೇ ಬೆಳೆ ಒಂದೇ ತರ ನ್ಯೂಟ್ರಿಷನ್ ಕೇಳುತ್ತೆ. ಸೊ ಆಬ್ವಿಯಸ್ಲಿ ಭೂಮಿ ತಾಯಿ ಅಷ್ಟೊಂದು ಪ್ರೊಡ್ಯೂಸ್ ಮಾಡಕ್ ಆಗಲ್ಲ, ಅದಕ್ಕೆ ಸಿಂಥೆಟಿಕ್ ಫರ್ಟಿಲೈಸರ್ ಹಾಕ್ಲೇಬೇಕು. ಒಂದೇ ತರ ಬೆಳೆ ಇರೋದ್ರಿಂದ ಏನಾಗುತ್ತೆ, ಈ ಕ್ರಿಮಿ ಕೀಟಗಳಿಗೆ ಏನು ಅದಕ್ಕೆ ಒಂದು ಫುಡ್ ಸೆಕ್ಯೂರಿಟಿ ಸಿಗುತ್ತೆ ಅದಕ್ಕೆ. ಸೊ ಇಲ್ಲಿ ಮಂಡ್ಯ ಜಿಲ್ಲೆಗೆ ಹೋದ್ರೆ ಏನು ಕಬ್ಬನ್ನ ಯಾವ ಕೀಟಗಳು ಇಷ್ಟಪಡುತ್ತೋ ಅದು ಮಂಡ್ಯ ಜಿಲ್ಲೆ ಕಡೆಗೆ ನಡೀತವೆ. ಸೊ ಏನಾಗುತ್ತೆ, ಕೀಟಗಳು ಜಾಸ್ತಿ ಆಗುತ್ತೆ, ಆಗ ಕೀಟನಾಶಕ ಹೊಡಿಲೇಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಎಕೋಸಿಸ್ಟಮ್ ಅಂತ ಹೇಳ್ತಾ ಇದೀನಲ್ಲ, ಆ ಎಕೋಸಿಸ್ಟಮೇ ಇಲ್ಲ. ಒಳ್ಳೆ ಬೆಳೆ ಮಾಡೋ ಎಕೋಸಿಸ್ಟಮೇ ಇಲ್ಲ. ಸೊ ಫರ್ಟಿಲೈಸರ್ ಹಾಕ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾರೆ, ಭೂಮಿ ಹಾಳಾಗುತ್ತೆ, ನೀರ್ ಹಾಳಾಗುತ್ತೆ, ಪೆಸ್ಟಿಸೈಡ್ ಹೊಡಿತಾರೆ, ಭೂಮಿ ಹಾಳಾಗುತ್ತೆ.
ಇದು ಊಟ ಹಾಳಾಗುತ್ತೆ, ಮತ್ತೆ ಎನ್ವೈರನ್ಮೆಂಟ್ ಹಾಳಾಗುತ್ತೆ. ನಮ್ ಡಾಕ್ಟರ್ ಸರ್ ಹೇಳಿದ್ರು ಇವತ್ತು ನೀರಿನಿಂದ ಕ್ಯಾನ್ಸರ್ ಬರ್ತಿದೆ ಅಂತ. 100% ಶ್ಯೂರ್, ಬಿಕಾಸ್ ಆಫ್ ಪ್ಲಾಸ್ಟಿಕ್ ಇಸ್ ಒನ್ ಸ್ಮಾಲ್ ಥಿಂಗ್, ಬಟ್ ನೀರಲ್ಲಿರೋ ಕಂಟಾಮಿನೇಷನ್ ಇಸ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ನೀರಲ್ಲಿ ಕಂಟಾಮಿನೇಷನ್. ಇನ್ನೊಂದು ಡಾಕ್ಟರ್ ಸರ್ ಹೇಳೋದು ಮರ್ತೋದ್ರು, ಇವತ್ತು ಗಾಳಿಯಲ್ಲಿ ಇರೋ ಕಂಟಾಮಿನೇಷನ್ ನೀವು ನಂಬೋದಕ್ಕೆ ಆಗಲ್ಲ. ಪಾಪ ಹೇಳಿದ್ರು ಡಾಕ್ಟರ್ ಸರ್, ಇಟ್ಸ್ ವರ್ಸ್ ದೆನ್ ಹೊಸ ಸ್ಮೋಕಿಂಗ್ ಅಂತ ಹೇಳಿದ್ರು. ಧೂಮಪಾನ, ಹೊಸ ಗುಟ್ಕಾ ಅಂದ್ರು. ಜಸ್ಟ್ ಹೌದು, ವಾಯು ಮಾಲಿನ್ಯ ಹೇಳಿದ್ರು. ಮಾತ್ರ ಆ ಒಂದು ತೀವ್ರ ಪ್ರಮಾಣದ ದುಷ್ಪರಿಣಾಮ ಬೀರ್ತಿದೆ ನಮ್ಮ ಆರೋಗ್ಯದ ಮೇಲೆ ಅಂತ. ಪ್ಲೀಸ್ ಪ್ಲೀಸ್. ಹೌದು ಹೇಳಿದ್ರು ಡಾಕ್ಟರ್ ಅವರು ಪಾಪ. ಸೊ ಈಗ ಈ ನೀರು ಗಾಳಿ ಎಷ್ಟು ಎಲ್ಲ ಎಂಟೈರ್ ಒಂದು ಸರ್ಕಾರಕ್ಕೆ ಫೇವರ್ ಆಗ್ಬೇಕು ಅನ್ನೋ ಒಂದು ಎಕೋಸಿಸ್ಟಮ್ ಬಿಲ್ಡ್ ಮಾಡಿರೋದ್ರಿಂದ ರೈತ ಹಾಳಾದ, ಭೂಮಿ ಹಾಳಾಯ್ತು, ಸಮಾಜದ ಆರೋಗ್ಯ ಹಾಳಾಯ್ತು. ಸೊ ನಾನು ರಿಕ್ವೆಸ್ಟ್ ಮಾಡೋದು ಇವತ್ತ ಏನು ಅಂದ್ರೆ, ಅಟ್ಲೀಸ್ಟ್ ಭೂಮಿನ ನಮ್ಗೆ ಶಿವ, ವಿಷ್ಣು, ಮಹೇಶ್ವರ, ಲಕ್ಷ್ಮಿ, ಸರಸ್ವತಿ ಅಂತ ದೇವ್ರ ಹೆಸರು ಹೇಳ್ತೀವಿ. ನಿಜವಾದ ದೇವ್ರು ಯಾರ್ರಿ? ಗಾಳಿ ಇಲ್ಲ ಅಂದ್ರೆ ಎಷ್ಟ್ ಸೆಕೆಂಡ್ ನಿಮಿಷ ಬದುಕಿರ್ತೀವಿ ನಾವು? ಎಷ್ಟ್ ನಿಮಿಷ ಬದುಕಿರ್ತೀವಿ? ದೇವ್ರು ಅಂತ ನಾವು ಹೇಳ್ತೀವಲ್ಲ, ಬದುಕಕ್ಕೋಸ್ಕರ ತಾನ ದೇವ್ರು, ಖುಷಿಗೋಸ್ಕರ ತಾನ ದೇವ್ರು. ಯಾರು ನಿಜವಾದ ದೇವ್ರು? ಗಾಳಿ 2 ನಿಮಿಷ ಗಾಳಿ ಇಲ್ಲ ಅಂದ್ರೆ ನೀವು ಬದುಕ್ತೀರಾ? ಇಲ್ಲ ನಾನ್ ಬದುಕ್ತೀನಾ? ಇಲ್ಲ. ಸೂರ್ಯ ಇಲ್ಲ ಅಂದ್ರೆ ಬದುಕ್ತೀವ ನಾವು? ನಾವು ಇಲ್ಲ, ನೀವು ಇಲ್ಲ. ನೀರಿಲ್ದ ಬದುಕ್ತೀವ? ಅದು ಕಣ್ರಿ ನಮ್ಮ ಭೂಮಿ. ನಾವ್ ನಿಂತಿದೀವಲ್ಲ ಭೂಮಿ, ನಮ್ ಜಾಗ ಕೊಟ್ಟಿರೋ ಭೂಮಿ, ಅದು ಕಣ್ರಿ ದೇವ್ರು. ಇವು ನಮ್ಮ ದೇವ್ರು. ನಾವು ಇವನ್ನ ದೇವ್ರಾಗಿ ನಾವು ಯಾವಾಗ ನೋಡಲ್ವೋ ಅವಾಗ ಈ ತರ ಕಷ್ಟಗಳು ಸರ್ವೇ ಸಾಮಾನ್ಯ. ಆ ಕಷ್ಟಗಳು ಅಂದ್ರೆ ಏನು ಅಂದ್ರೆ ಕ್ಯಾನ್ಸರ್ ಇರ್ಬೋದು,